ನಮಸ್ತೆ, ಎಲ್ರಿಗೂ ನಮಸ್ಕಾರ. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾನಂತೂ ಸೂಪರ್ ಆಗಿ ಇದ್ದೀನಿ. ಸೊ ಇವತ್ತಿನ ಬಿಗ್ ಬಾಸ್ ಏನೇನಾಯಿತು ಅಂತ ಹೇಳೋದಾದರೆ, ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಟಾಸ್ಕ್ ಆಯಿತು. ಇಲ್ಲಿ ಹನುಮಂತು ಟೀಮ್ ಮುಂದ್ಗಡೆ ಇದೆ. ಅಂದರೆ ಆ್ಯಕ್ಚುಲಿ ಪ್ರೋಮೋದಲ್ಲೂ ನಮಗೆ ಕಾಣ್ತು ಹನುಮಂತು ಟೀಮ್ ತುಂಬ ಮುಂದೆ ಇದೆ. ಅಂದರೆ ಇವತ್ತಿನ ಎಲ್ಲ ಗೇಮ್ಸ್ಗಳು ಆಲ್ರೆಡಿ ಹನುಮಂತು ಟೀಮ್ ಅಂದರೆ ಜವಾರಿ ಮಂದಿಯವರು ಗೆದ್ದಿದ್ದಾರೆ ಅಂತ ಪ್ರೋಮೋದಲ್ಲೂ ನಮಗೂ ನೋಡೋಕ್ಕೆ ಸಿಕ್ತು. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಗೇಮ್ಗಳಲ್ಲಿ ಉಸ್ತುವಾರಿ ಚೈತ್ರ ಅವರಿಗೆ ಕೊಡ್ತಾ ಇದ್ದಾರೆ. ಚೈತ್ರ ಅವರಿಗೆ ತುಂಬ ಬೇಜಾರಾಗಿದೆ. ಇಲ್ಲಿ ಸುರೇಶ್ ಅವರು ಉಸ್ತುವಾರಿ ಮಾಡ್ತಾ ಸ್ವಲ್ಪ ಅಗ್ರೆಷನ್ ಆದರು. ಚೈತ್ರ ಅವರು ಉಸ್ತುವಾರಿ ಲಾಸ್ಟ್ ವೀಕು ತುಂಬ ಚೆನ್ನಾಗಿ ಮಾಡಿದರು, ಆದರೆ ಎಲ್ಲಿ ಮಾತಾಡಬೇಕು ಅದಕ್ಕಿಂತ ಓವರ್ ಆಗಿ ಮಾತಾಡಿದರು. ಸೊ ಅದೊಂದು ಬಿಟ್ಟರೆ ಉಸ್ತುವಾರಿ ತುಂಬ ಚೆನ್ನಾಗಿ ಮಾಡಿದರು, ಆದರೆ ಈ ವೀಕು ಏನೋ ಉಸ್ತುವಾರಿ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಒಪ್ಪಿಗೆ ಇಲ್ಲದ ರೀತಿಯಲ್ಲೇ ಇತ್ತು. ಆದರೆ ಏನು ಮಾಡೋದು, ಎಲ್ಲವೂ ನಾವು ಅಂದ್ಕೊಂಡಾಗೆ ಇರಲ್ಲ. ಸೊ ಇಲ್ಲಿ ಮೋಕ್ಷಿತಾ ಅವರು ಮೇ ಬಿ ನನಗೆ ಅನಿಸೋದು ನಿನ್ನೆ ಮತ್ತು ಇವತ್ತಿನ ಗೇಮ್ ನೋಡಿದಾಗ ಅವರು ವಿನ್ ಆಗಬೇಕು ಅಂತ ಈ ಟೀಮ್ಗೆ ಬಂದಂಗಿಲ್ಲ. ಅಂದರೆ ಸೋಲ್ಬೇಕು, ಈ ಟೀಮನ್ನು ಸೋಲಿಸ್ಬೇಕು ಅಂತ ಅನ್ನೋ ಹಾಗೆ ಇವರು ಮೋಕ್ಷಿತ್ ಅವರು ಬಂದಿದ್ರು ಅಂತ ಅನಿಸುತ್ತೆ. ಯಾಕಂದರೆ ಮೋಕ್ಷಿತ್ ಅವರು ನಿಜವಾದ ಮೋಕ್ಷಿತ್ ಅವರ ಆಟ ಅದಲ್ಲ. ನಿನ್ನೆದಾಗಿರ್ಬೋದು ಇವತ್ತಿದಾಗಿರ್ಬೋದು ಅದಲ್ಲ. ಸೊ ಮಂಜು ಅವರು ಎಲ್ಲದಲ್ಲೂ ನಾನೇ ಎಲ್ಲ ಮಾಡ್ತೀನಿ ಅಂತ ಹೇಳಿ ಎಲ್ಲೋ ಎಡವಿದ್ರು ಅಂತ ನನಗೆ ಅನಿಸ್ತಾ ಇದೆ. ಸೊ ಮಂಜು ಅವರಿಗಿಂತ ಶಿಶಿರ್ ಅವರು ತುಂಬ ಚೆನ್ನಾಗಿ ಆಡಿದರು ಅಂತ ನನ್ನ ಪ್ರಕಾರ ನನಗೆ ಅನಿಸ್ತಾ ಇದೆ. ಸೊ ಅಪೋಸಿಟ್ ಟೀಮಿಂದ ಭವ್ಯ ಮತ್ತು ಇವರು ನಮ್ಮ ಹನುಮಂತು ಆಗಿರ್ಬೋದು, ಇಲ್ಲಾಂದರೆ ನಮ್ಮ ಶಿಶಿರ್ ಅವರು ಆಗಿರ್ಬೋದು, ಐಶ್ವರ್ಯ ಅವರು ಆಗಿರ್ಬೋದು ಸೂಪರ್ ಆಗಿ ಆಡಿದರು. ಭವ್ಯ ಒಂದು ನಿನ್ನೆದು ಟಾಸ್ಕಲ್ಲಿ ಸೂಪರ್ ಆಗಿ ತುಂಬ ಚೆನ್ನಾಗಿ ಆಡಿದರು. ಸೊ ಇವತ್ತಿನ ಟಾಸ್ಕ್ಗಿಂತ ಎಲ್ಲವೂ ಒಡೆದೋಗ್ತಾ ಇದೆ. ಮಂಜು ಮತ್ತು ಗೌತಮಿ ಅವರ ನಡುವೆ ಬಿರುಕುಗಳು ಸ್ಟಾರ್ಟ್ ಆಗಿದೆ. ಸೊ ಇವತ್ತು ತುಂಬ ಬಿರುಕಾಗ್ತಾ ಇದೆ. ಗೌತಮಿ ಅವರು ಎಲ್ಲೋ ಪಾಸಿಟಿವಿಟಿಯಿಂದ ತುಂಬ ನೆಗೆಟಿವಿಟಿಗೆ ಬಂದಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ, ನನಗೆ ಕಾಣ್ತಾ ಇದೆ ಆ ರೀತಿ. ಇಲ್ಲಿ ಗೌತಮಿ ಅವರು ಸ್ವಲ್ಪ ಓವರ್ ಕಾನ್ಫಿಡೆಂಟಲ್ಲಿ ಇದ್ದರು ಅಂತ ನನಗೆ ಅನಿಸ್ತಾ ಇದೆ. ಮಂಜು ಅವರು ಮತ್ತು ಶಿಶಿರ್ ಅವರು ಏನೋ ಮಾಡೋಕ್ಕೋಗಿ ಏನೋ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಇಲ್ಲಿ. ಯಾಕಂದರೆ ಗೌತಮಿ ಅವರು ಲಾಸ್ಟ್ ಟೈಮ್ ಕ್ಯಾಪ್ಟನ್ ಆದಾಗ ಆಡಿದ ಗೇಮಲ್ಲಿ ಅಷ್ಟು ಅವರೊಂದು ಇದಿದ್ರು, ಅಂದರೆ ಪೇಷನ್ಸ್ ಇತ್ತು. ಇಲ್ಲಿ ಬ್ಯಾಲೆನ್ಸು ಇಲ್ಲ, ಪೇಷನ್ಸು ಇಲ್ಲ. ಇಲ್ಲಿ ಆಟದ ರೀತಿ ಆಡದೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಅಂದರೆ ಪೇಷನ್ಸು ಮತ್ತು ಬ್ಯಾಲೆನ್ಸು ಗೌತಮಿ ಅವ್ರ ಹತ್ರ ಇಲ್ಲ ಅಂತ ನಾನು ಒಪ್ಕೊಳ್ಳಲ್ಲ, ನಿಜವಾಗ್ಲೂ ಹೇಳ್ತೇನೆ. ಆ ಕಡೆ ಐಶ್ವರ್ಯ ಅವರು ಕೂಡ ಅವರು ಕ್ಯಾಪ್ಟನ್ಶಿಪ್ ಆಟಕ್ಕೆ ಬರಲಿಲ್ಲ ಅನ್ನೋ ಬೇಜಾರು ಒಂದು ಕಡೆ, ಆದರೆ ಈ ವಾರ ಸೇಫ್ ಆಗಿದ್ದಾರೆ ಅನ್ನೋ ಆ ಒಂದು ಹ್ಯಾಪಿನೆಸ್ ಇಲ್ಲ ಅವರ ಹತ್ರ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಒಬ್ಬರನ್ನು ಹೊರಗಡೆ ಇಡಬೇಕು ಅನ್ನೋ ಕಾರಣಕ್ಕೆ ಹೊರಗಡೆ ಇಡ್ತಾ ಇದ್ದಾರೆ. ಇಲ್ಲಿ ನನಗೆ ಅರ್ಥನೇ ಆಗ್ತಾ ಇಲ್ಲ. ಗೌತಮಿ ಅವರು ಒಂದು ಚಾಯ್ಸ್ ಮಾಡ್ಬೋದಿತ್ತು, ನಾನೇ ಹೊರಗಡೆ ಹೋಗ್ತೇನೆ ಅಂತ ಹೇಳ್ಬಿಟ್ಟು. ಅವಾಗ ಅವ್ರು ಎಲ್ಲೋ ಇರ್ತಿದ್ರು, ಆದರೆ ಇದೇ ಆಗ್ತಾ ಇದೆ. ಗೌತಮಿ ಅವರ ಓವರ್ ಕಾನ್ಫಿಡೆಂಟಿಂದ ಗೇಮನ್ನು ಇವರು ಸೋತರು ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಅಲ್ಲಿ ಚೈತ್ರ ಅವರನ್ನು ಆಡಿಸ್ಬೋದಿತ್ತು. ಯಾಕಂದರೆ ಚೈತ್ರ ಅವರು ಆಡಲಿಲ್ಲ, ಚೈತ್ರ ಅವರಿಗೆ ಒಂದು ಚಾನ್ಸ್ ಕೊಡ್ಬೋದಿತ್ತು. ಹನುಮಂತು ಇವರು ಸೂಪರ್, ಹನುಮಂತ ಆಗಿರ್ಬೋದು, ಭವ್ಯ ಆಗಿರ್ಬೋದು, ಕೂಡಲೇ ಅಂದರೆ ಒಂದು ಟೈಮ್ ತಗೊಳ್ದೆ ಕರೆಕ್ಟಾಗಿ ಆಡಿದ್ರು. ಸೊ ನಮ್ಮ ಹುಲಿ ಯಾವತ್ತಿದ್ರು ಹುಲಿನೇ. ಚೈತ್ರ ಅವರು ಡ್ರಾಮಾ ಕ್ವೀನ್ ಅನ್ನೋದಕ್ಕೆ ಇನ್ನೊಂದಿದೆ ಸಾಕ್ಷಿ. ನೋಡಿ, ಚೈತ್ರ ಅವರಿಗೆ ಅಷ್ಟೊಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಇವನ್ ಬಿಗ್ ಬಾಸ್ ಅವರು ಹೇಳಿದ್ದಾರೆ, ಅವರು ಉಸ್ತುವಾರಿಗಂತ ಬಿಗ್ ಬಾಸ್ ಮನೆ ಒಳಗಡೆ ಬಂದಿಲ್ಲ. ಸೊ ಎಲ್ಲರೂ ಹೇಳಿದಾಗ ಅವರಲ್ಲಿ ಹೋರಾಡಬೇಕಿತ್ತು, ನಾನು ಉಸ್ತುವಾರಿ ಮಾಡಲ್ಲ ಅಂತ. ಅದು ಬಿಟ್ಟು ಉಸ್ತುವಾರಿ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಒಪ್ಕೊಂಡ್ಬಿಟ್ಟು ಅವರು ಲಾಸ್ಟ್ ವೀಕು ಉಸ್ತುವಾರಿ ಇದ್ದಾಗ ಎಷ್ಟು ಸ್ಟ್ರಾಂಗ್ ಆಗಿದ್ರು ಇವಾಗಲೂ ಸ್ಟ್ರಾಂಗ್ ಆಗಿರಬೇಕು. ಅದು ಬಿಟ್ಟು ಎಲ್ಲ ಆಟ ಆದಮೇಲೆ ನನಗೆ ಉಸ್ತುವಾರಿ ಕೊಡಲಿಲ್ಲ, ನನಗೆ ಜನರು ವೋಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಬಿಗ್ ಬಾಸ್ ಅವರಿಗೆ ಒಂದು ಬ್ಲ್ಯಾಕ್ ಮೇಲ್ ಮಾಡಿದಂಗೆ ಆಗ್ತಾ ಇದೆ. ಅಂದರೆ ನನಗೆ ಅನ್ಸುತ್ತೆ ಚೈತ್ರ ಅವರ ಇವರನ್ನು ಹೊರಗಡೆ ಕಳಿಸೋಕೆ ಬಿಗ್ ಬಾಸ್ ಅವರು ಹೆದರ್ತಾರ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಅಷ್ಟು ವಾರ್ನಿಂಗ್ ಕೊಡ್ತಾ ಇದ್ದಾರೆ ಚೈತ್ರ ಕುಂದಾಪುರ ಅವರು. ಇಲ್ಲಿ ಗೌತಮಿ ಅವರ ಓವರ್ ಕಾನ್ಫಿಡೆಂಟಿಂದ ಅವರ ಟೀಮ್ ಸೋತು. ವಿಕ್ರಮ್ ಆಗಿರ್ಬೋದು, ಮಂಜು ಅವರಾಗಿರ್ಬೋದು, ಅಥವಾ ನಮ್ಮ ಅಂದರೆ ನನ್ನ ಪ್ರಕಾರ ಇಬ್ಬರೇ ಒಂದು ಒಳ್ಳೆ ರೀತಿ ಆಡಿದ್ದು ಅಂತ ನನಗೆ ಅನಿಸ್ತಾ ಇದೆ. ಆದರೆ ಆಪೋಸಿಟ್ ಟೀಮ್ ಹನುಮಂತು ಅವರ ಟೀಮ್, ಹನುಮಂತು ಅವರಾಗಿರಲಿ, ಸುರೇಶ್ ಅವರಾಗಿರಲಿ, ಅಥವಾ ಗೌತಮಿ ಇವರು ನಮ್ಮ ಭವ್ಯ ಅವರಾಗಿರಲಿ, ಅಥವಾ ಇವರು ನಮ್ಮ ರಜತ್ ಅವರಾಗಿರಲಿ ಸೂಪರ್ ಬಗ್ಗೆ ಆಡಿದರು. ಯಾಕಂದರೆ ನಿಜವಾಗ್ಲಿ ಈ ವಾರ ಅವರು ಗೆಲ್ಲೇಬೇಕಿತ್ತು, ಗೆದ್ದರು, ಸೂಪರ್ ಆಗಿ ಆಡಿದರು. ಚೈತ್ರ ಅವರು ಇಷ್ಟೊಂದು ದೊಡ್ಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟ ಮೇಲೂ ಬಿಗ್ ಬಾಸ್ ಅವರು ಸುಮ್ಮನೆ ಇದ್ದಿದ್ದು ತುಂಬ ತಪ್ಪು ಅಂತ ಅನಿಸ್ತಾ ಇದೆ. ಸೊ ಒಂದು ಮಾತಿಗೆ ಜಗದೀಶ್ ಅವರನ್ನು ಹೊರಗಡೆ ಹಾಕದ ಅಂತಹ ಬಿಗ್ ಬಾಸ್ ಅವರು ಒಳಗಡೆ ಇದ್ದು ಚೈತ್ರ ಅವರು ತ್ರಿವಿಕ್ರಮ್ ಅವ್ರ ಬಗ್ಗೆ ಈ ಥರ ಮಾತಾಡ್ತಾರೆ ಅಂದರೆ, ಒಂದು ಟೈಮಲ್ಲಿ ನೆನಪಿದೆ, ಇದೇ ಚೈತ್ರ ಕುಂದಾಪುರ ಅವರು ನನ್ನ ಅಣ್ಣ
ನಾನು ಈ ಜಗತ್ತೇ ಎದುರು ನಿಂತರು ನನ್ನ ಅಣ್ಣನನ್ನು ಬಿಟ್ಕೊಡಲ್ಲ ಅಂತ ಹೇಳ್ತಿದ್ದಂತಹ ಚೈತ್ರ, ತ್ರಿವಿಕ್ರಮ್ ಅವರು ಸ್ವಲ್ಪ ಗ್ರೋ ಅಲ್ಲಿ ಇದ್ದಾರೆ, ಅಂದರೆ ಹೈಟಲ್ಲಿ ಹೋಗ್ತಾ ಇದ್ದಾರೆ ಅಂದ ಕೂಡಲೇ ತ್ರಿವಿಕ್ರಮ್ ಅವರ ಒಪೋಸಿಟಲ್ಲಿ ಇಷ್ಟು ಮಾತಾಡ್ತಾ ಇದ್ದಾರೆ ಅಂದರೆ ಅವರು ಮಾತನ್ನು ಕೇಳ್ತಾ ಇದ್ದಂತಹ ಶಶಿ, ಮೋಕ್ಷಿತಾ ಅಥವಾ ಐಶ್ವರ್ಯ ಅವರು, ನೀವು ಎಷ್ಟು ಒಳ್ಳೆಯವರು. ಯಾಕಂದರೆ ಈ ಥರ ಒಂದು ದೇವರ ಹತ್ರ ಹರಕೆ ಹೊರ್ತಾ ಇದ್ದೀನಿ ಅಂದರೆ ಮಾತಾಡಬೇಡ ಅಂತ ಹೇಳಿದ್ರೆ ಆಯ್ತಾ, ತಪ್ಪು ನೀವು ಮಾಡ್ತಾ ಇರೋದು. ಯಾಕಂದರೆ ಹೌದು, ಚೈತ್ರ ಅವರು ತುಂಬ ಲೋ ಅಲ್ಲಿದ್ದರು. ಸೊ ಆ ಲೋವನ್ನು ನೀವು ತುಂಬ ಈಸಿಯಾಗಿ ಒಬ್ಬರ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಅಲ್ಲಿ ಚೈತ್ರ ಅವರು ಹೋರಾಡ್ಬೋದಿತ್ತು, ನಾನು ಮೊದಲೇ ಹೇಳ್ದಂಗೆ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ, ಅವರು ಹೇಳ್ಬೋದಿತ್ತು ನಾನು ಆಡ್ತೇನೆ ಅಂತ ಅವರು ಹಠದಲ್ಲಿ ಕೂತ್ಕೊಳ್ಬೋದಿತ್ತು. ಅದು ಬಿಟ್ಟು ಹಠ ಬಿಟ್ಬಿಟ್ಟು ಇವಾಗ ನಾನು ಆಡ್ತಾ ಇದ್ದೆ ಅಂತ ಹೇಳೋದು ತಪ್ಪು. ಇದೇ ಚೈತ್ರ ಕುಂದಾಪುರ ಅವರು ಆ ಡ್ರಮ್ಮಲ್ಲಿ ಆಡೋದನ್ನು ಗೇಮ್ ಆಡಿದರು, ಸೋತರು, ಉಸ್ತುವಾರಿ ಮಾಡಲ್ಲ ಅಂದರು, ಮಾಡಿದರು, ಅಂದರೆ ಮಾಡೋಕ್ಕೆ ಕೊಡಲಿಲ್ಲ ಅಂದರು. ಇವರು ಏನು ಮಾತಾಡಿದ್ರು ಜನ ಕೇಳ್ತಾರೆ ಅಥವಾ ಜನ ಕಣ್ಮುಚ್ಚಿ ಒಪ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದಾರಾ ಏನೋ ಗೊತ್ತಿಲ್ಲ. ಚೈತ್ರ ಅವರೇ, ಜನ ನೋಡ್ತಾ ಇದ್ದಾರೆ. ನೀವು ಅಂದ್ಕೊಂಡಿದ್ದಂಗೆ ಸುಮ್ಮನೆ ನೀವು ಈ ವಾರ ಗೇಮ್ ಆಡಲಿಲ್ಲ ಅಂತ ನಿಮ್ಮನ್ನು ಜನ ಹೊರಗಡೆ ಕಳಿಸಲ್ಲ. ಸೊ ನನ್ನ ಪ್ರಕಾರ ನೀವು ಏನು ಆಟ ಆಡಿದ್ದೀರಾ ಈ ಬಿಗ್ ಬಾಸಲ್ಲಿ ಎಲ್ಲ ಜನ ನೋಡಿದ್ದಾರೆ. ಸೊ ದಯವಿಟ್ಟು ಆಟವನ್ನು ಆಟದ ರೀತಿಯಲ್ಲಿ ಆಡಿ. ಗೌತಮಿ ಅವರೇ, ಸೆಂಟಿಮೆಂಟನ್ನು ಇಟ್ಕೊಂಡು ನೀವು ಇಲ್ಲಿ ತನಕ ಬಂದ್ರಿ, ನಿಮ್ಮ ಪಾಸಿಟಿವಿಟಿ ಅಂತ ಹೇಳಿಬಿಟ್ಟು ಇವಾಗ ಆ ಬಂದಂಥ ಮೆಟೀರಿಯಲ್ಗಳನ್ನೇ ತೊಳೆಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಜನ ಇದನ್ನು ನೋಡ್ತಾ ಇದ್ದಾರೆ. ಸೊ ಎಲ್ಲವನ್ನೂ ಜನರು ನೋಡ್ತಾ ಇರುವಾಗ ನೀವು ನಿಮ್ಮಷ್ಟಕ್ಕೆ ಕಳಪೆ ಉತ್ತಮ ಅಂತ ಹೋರಾಡ್ತಾ ಇದ್ದೀರಾ. ಜನರು ಇಲ್ಲಿ ವೋಟ್ ಮಾಡ್ತಾ ಇರೋದು ನಿಮ್ಮ ಕಳಪೆ ಅಥವಾ ನಿಮ್ಮ ಉತ್ತಮ ಹೋದ್ರು ಅಂತ ಅಲ್ಲ. ಚೈತ್ರ ಕುಂದಾಪುರ ಅವರೇ, ನೀವು ಆಟ ಆಡಿ ಕಳಪೆಗೆ ಹೋಗಿದ್ರೆ ಜನರು ನಿಮ್ಮನ್ನು 100% ಉಳಿಸ್ಕೊಳ್ತಾರೆ. ಅದನ್ನೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ಗೇಮಲ್ಲಿ ಆಡದೇ ಇರಲು ಕಾರಣ ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ಚೈತ್ರ ಕುಂದಾಪುರ ಅವರು ಆಟ ಆಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಅಂತ. ಸೊ ಎಲ್ಲರೂ ಇಲ್ಲಿ ತ್ರಿವಿಕ್ರಮ್ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ತ್ರಿವಿಕ್ರಮ್ ಅವರನ್ನು ಮನೆಯವರು ಎಲ್ಲರೂ ಸೇರಿ ಲೋ ಮಾಡ್ತಾ ಇದ್ದಾರೆ. ಇವನ್ ಭವ್ಯ ಅವರು ಕೂಡ ತ್ರಿವಿಕ್ರಮ್ ಅವ್ರ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ. ನಾನು ತ್ರಿವಿಕ್ರಮ್ ಅವ್ರನ್ನ ಅಂದರೆ ತ್ರಿವಿಕ್ರಮ್ ಅವರ ಒಬ್ಬರೇ ಇದು ಅಂತ ಹೇಳ್ತಾ ಇಲ್ಲ. ಬಟ್ ಏನಂದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಎಲ್ಲರೂ ಒಂದು ಸೇಫ್ ಝೋನ್ ಅಂತ ಹೇಳಿಬಿಟ್ಟು ಲಾಸ್ಟ್ ವೀಕು ಕಿಚ್ಚ ಸುದೀಪ್ ಅವರ ಒಂದು ಲೋ ಮಾಡಿದ್ದು ತ್ರಿವಿಕ್ರಮ್ ಅವ್ರನ್ನ. ಸೊ ಅಲ್ಲಿಂದ ಏನೋ ಒಂದು ಬದಲಾವಣೆ ಕಾಣ್ತಾ ಇದೆ ತ್ರಿವಿಕ್ರಮ್ ಅವ್ರ ಮೇಲೆ. ಇಲ್ಲಿ ಮಂಜು ಅವರು ಹೊರಗೆ ಕಾಣಿಸುವಷ್ಟು ಕೆಟ್ಟವನಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾ ಇದ್ದಾರೆ. ಇವನ್ನ ಮೋಕ್ಷಿತ್ ಅವರು ಹೇಳಿದರು, ಚೈತ್ರ ಅವರು ಹೇಳಿದರು, ಧನರಾಜ್ ಅವರು ಹೇಳ್ತಾ ಇದ್ದಾರೆ. ಸೊ ನೋಡೋಣ ನಾಳೆ ಏನೇನಾಗುತ್ತೆ ಅಂತ. ಸೊ ಇಲ್ಲಿ ಇವತ್ತಿನ ಬಿಗ್ ಬಾಸ್ ಇಷ್ಟೇ. ನಾಳೆ ಬಿಗ್ ಬಾಸಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್, ಗುಡ್ ನೈಟ್.